ಸುಹಾಸ್ ಶೆಟ್ಟಿ ಕೊಲೆಯಾಗೋಕೆ ಆತನ ಕಾರಿನಲ್ಲಿದ್ದ ಮಾರಕಾಸ್ತ್ರವನ್ನ ಪೊಲೀಸರು ತೆಗೆಸಿದ್ದೇ ಕಾರಣ ಅನ್ನೋ ಬಿಜೆಪಿ ವಾದದಲ್ಲಿ ಏನಾದ್ರೂ ಕುರುಳಿದ್ಯಾ? ಆತನ ಬಳಿ ವೆಪನ್ ಇದ್ದಿದ್ರೆ ಆತ ಸಾಯ್ತಿರ್ಲಿಲ್ಲ ಅಂತ ಬಿಜೆಪಿ ನಾಯಕರು ಹೇಳೋದ್ರ ಅರ್ಥ ಏನು? ತನ್ನ ಕರ್ತವ್ಯ ಮಾಡಿದ ಹೆಡ್ ಕಾನ್ಸ್ಟೇಬಲ್ ಒಬ್ಬರನ್ನ ಟಾರ್ಗೆಟ್ ಮಾಡಿ ಬಿಜೆಪಿಯವರು ಮುಗಿ ಬೀಳ್ತಿರೋದು ಎಷ್ಟು ಅಪಾಯಕಾರಿ ಬೆಳವಣಿಗೆ. ಬಿಜೆಪಿಯವರಿಗೆ ಸುಹಾಸ್ ಶೆಟ್ಟಿ ಎಂಬ ರೌಡಿ ಶೀಟರ್ ಕೊಲೆಯಾದ ವಿಚಾರದಲ್ಲಿ ಆರೋಪ ಮಾಡೋಕೆ ಬೇರೇನೂ ವಿಷಯ ಇಲ್ಲ ಎನ್ನುವಂತೆ ಕಾಣಿಸ್ತಾ ಇದೆ. ಸುಹಾಸ್ ಶೆಟ್ಟಿ ಕೊಲೆಗೆ ಸುಪಾರಿ ಕೊಡಲಾಗಿತ್ತು, ಆತನ ಕೊಲೆಯಲ್ಲಿ ವಿದೇಶಿ ಕೈವಾಡ ಇದೆ ಅಂತೆಲ್ಲ ಹೇಳಿದ್ದ ಬಿಜೆಪಿ ಈಗ ಆತನ ಕೊಲೆಯಲ್ಲಿ ಪೊಲೀಸರೇ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದೆ. ಬಜ್ಪೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಶೀದ್ ಕೈವಾಡ ಇದೆ ಅಂತ ಬಿಜೆಪಿ ಮುಖಂಡರು, ಸಂಘ ಪರಿವಾರದ ಕಾರ್ಯಕರ್ತರು ಆರೋಪಿಸುತ್ತಿದ್ದಾರೆ. ಸುಹಾಸ್ ಶೆಟ್ಟಿಯ ಕಾರಿನಿಂದ ಹೆಡ್ ಕಾನ್ಸ್ಟೇಬಲ್ ಶಸ್ತ್ರಾಸ್ತ್ರಗಳನ್ನ ಹೊರತೆಗೆಸಿದ್ರು. ಬೆದರಿಕೆಗಳ ಹಿನ್ನೆಲೆಯಲ್ಲಿ ಸುಹಾಸ್ ಆತ್ಮರಕ್ಷಣೆಗಾಗಿ ಈ ಶಸ್ತ್ರಾಸ್ತ್ರಗಳನ್ನ ತನ್ನ ಕಾರ್ನಲ್ಲಿ ಇಟ್ಕೊಂಡಿದ್ರು. ಸುಹಾಸ್ ಶಸ್ತ್ರಾಸ್ತ್ರ ಇಟ್ಕೊಳ್ದೇ ಇದ್ದದ್ರಿಂದಾನೇ ದಾಳಿಗೆ ಗುರಿಯಾಗುವಂತಾಯ್ತು. ಸುಹಾಸ್ ಕಾರಿನೊಳಗೆ ಆಯುಧಗಳಿದ್ರೆ ಜೀವವನ್ನ ಉಳಿಸಿಕೊಳ್ಳಬಹುದಿತ್ತು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಟ್ವೀಟ್ ಮಾಡಿ ಆರೋಪಿಸಿದ್ದಾರೆ. ಇನ್ನೊಂದು ಕಡೆ ಕೊಲೆ ಪ್ರಕರಣದ ಬಗ್ಗೆ ಪೊಲೀಸರು ನಡೆಸುವ ತನಿಖೆಯಲ್ಲಿ ವಿಶ್ವಾಸವಿಲ್ಲ, ಪೊಲೀಸರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಆರೋಪ ಮಾಡಿದ್ದಾರೆ. ಕೊಲೆ ವ್ಯವಸ್ಥಿತ ರೀತಿಯಲ್ಲಿ ನಡೆದಿದೆ. ಒಂದ್ ರೀತಿಯಲ್ಲಿ ಕೊಲೆಗಡಕರು ಮತ್ತು ಪೊಲೀಸರ ನಡುವೆ ಒಪ್ಪಂದ ಆಗಿದೆ. ವಾಹನದಲ್ಲಿ ಆಯುಧ ಇಡಬಾರದು ಅಂತ ಸುಹಾಸ್ ಶೆಟ್ಟಿ ಕಾರ್ನಲ್ಲಿಟ್ಟಿದ್ದ ಆಯುಧವನ್ನ 2 ದಿನದ ಮುಂಚೆ ಪೊಲೀಸರು ತೆರವುಗೊಳಿಸಿದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುಹಾಸ್ ಶೆಟ್ಟಿಯನ್ನ ಆಸ್ಪತ್ರೆಗೆ ಸಾಗಿಸೋಕೆ ಪೊಲೀಸರು ಗಮನ ಹರಿಸಲಿಲ್ಲ ಅಂತ ಕೋಟ್ಯಾನ್ ಆರೋಪಿಸಿದ್ದಾರೆ. ನಿಜವಾಗಿ ಗಾಡಿಯಲ್ಲಿ ಯಾರು ವೆಪನ್ಸ್ ಇಡಬಾರದು, ಆದ್ರೆ ಆತ್ಮರಕ್ಷಣೆಗೆ ಅಂತ ಏನೊಂದು ವೆಪನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ 2 ದಿನದ ಮುಂದೆ. ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟಂದರೆ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನಂದು ಒಬ್ಬನಲ್ಲ ಎಲ್ಲರ ಅಭಿಪ್ರಾಯ. ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಸುಹಾಸ್ ಶೆಟ್ಟಿಯ ಕೊಲೆಯನ್ನ ಮಾಡಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಂತಹ ಸುಹಾಸ್ ಶೆಟ್ಟಿ ಅಲ್ಲಿ ಹೊರಲಾಡ್ತಾ ಅಲ್ಲಿ ಬಿದ್ದಿದ್ದಾನೆ. ಒಬ್ಬನೇ ಒಬ್ಬ ಇಬ್ಬರು ಪೊಲೀಸ್ ಗಾಡಿಗಳು ಬರ್ತವೆ, ಅವನನ್ನು ಹತ್ತಿರ ಮುಟ್ಲಿಕ್ಕೆ ಹೋಗಲ್ಲ. ಯಾರೋ ಪಾಪ ಸ್ಥಳೀಯ ಯುವಕರು ಗಾಡಿಯಲ್ಲಿ ಹಾಕೊಂಡು ಎಜಿ ಹಾಸ್ಪಿಟಲ್ಗೆ ತರ್ತಾರೆ. ಪೊಲೀಸರು ಯಾವುದೇ ರೀತಿ ಅದಕ್ಕೆ ಆ ಒಂದು ಬಿದ್ದಂತ ಒಂದು ಜೀವಕ್ಕೆ ರಕ್ಷಣೆ ಕೊಡುವಂತದ್ದು, ಬದುಕುತ್ತಾನ ಉಳಿತಾನ ಅಂತ ನೋಡುವಂತ ಪ್ರಯತ್ನವನ್ನು ಸಹ ಮಾಡಲಿಲ್ಲ. ಅಷ್ಟಕ್ಕೂ ಕಾನ್ಸ್ಟೇಬಲ್ ವಿರುದ್ಧ ಬಿಜೆಪಿ ಮಾಡ್ತಿರುವ ಆರೋಪ ಏನು ಅಂತಂದ್ರೆ ಸುಹಾಸ್ ಶೆಟ್ಟಿಯ ಕಾರಿನಲ್ಲಿದ್ದ ಮಾರಕಾಸ್ತ್ರವನ್ನ ತೆಗೆಸಲಾಯಿತು ಅನ್ನೋದು. ಮಾರಕಾಸ್ತ್ರ ಇಟ್ಕೊಂಡು ಓಡಾಡದಂತೆ ನೋಡ್ಕೊಳ್ಳೋದೇ ಪೊಲೀಸರ ಜವಾಬ್ದಾರಿ ಆಗಿರುವಾಗ ಸುಹಾಸ್ ಶೆಟ್ಟಿಯ ಕಾರಿನಿಂದ ಅದನ್ನ ತೆಗೆಸಿದ್ದು ಹೇಗೆ ತಪ್ಪಾಗತ್ತೆ? ಮತ್ತಿದನ್ನ ಬಿಜೆಪಿ ತಪ್ಪು ಅನ್ನತ್ತೆ ಅನ್ನೋದಾದ್ರೆ ಪೊಲೀಸರು ತಮ್ಮ ಕರ್ತವ್ಯ ಮಾಡಿದ್ದನ್ನೇ ಅದು ಆಕ್ಷೇಪಿಸ್ತಾ ಇದೆಯಾ? ಬಿಜೆಪಿ ತನಗೆ ಬೇಕಾದಂತೆ ಹೇಗೆ ಬೇಕಾದ್ರೂ ಮಾತನ್ನ ತಿರುಗಿಸಬಲ್ಲದ? ಹಲವು ಬಗೆಯ ಆರೋಪಗಳ ಬಳಿಕ ಈಗ ಪೊಲೀಸರ ಮೇಲೆ ಯಾಕೆ ಬಿಜೆಪಿ ತಿರುಗಿ ಬೀಳ್ತಾ ಇದೆ? ಅದರಲ್ಲೂ ತನ್ನ ಕರ್ತವ್ಯ ಮಾಡಿದ ಕಾನ್ಸ್ಟೇಬಲ್ ಒಬ್ಬರನ್ನ ಬಿಜೆಪಿ ಗುರಿಯಾಗಿಸ್ತಿದೆ ಅನ್ನೋದಾದ್ರೆ ಇದೆಷ್ಟು ಅಪಾಯಕಾರಿ. ಪೊಲೀಸರು ತಮ್ಮ ಕರ್ತವ್ಯ ಮಾಡೋದಕ್ಕೂ ಹಿಂಜರಿಬೇಕಾದ ಸ್ಥಿತಿಯನ್ನ ತಂದಿಡುವ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಿರುವ ರೀತಿ ಇದಲ್ವಾ? ಹೇಗಾದ್ರೂ ಮಾಡಿ ಯಾವುದೇ ವಿಷಯದಲ್ಲೂ ಹಿಂದೂ ಮುಸ್ಲಿಂ ಅಂತ ತಂದು ಬಿಡೋದಷ್ಟೇ ಬಿಜೆಪಿ ಉದ್ದೇಶ. ಹಿಂದೂ ಹೋರಾಟಗಾರ ಅಂತ ಆತನನ್ನ ಕರೆಯೋ ಬಿಜೆಪಿಗೆ ಆತ ಯಾವ ರೀತಿಯಲ್ಲಿ ಹಿಂದೂ ಹೋರಾಟಗಾರ ಅಂತ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕಾರಣ ಇಲ್ಲ. ಬದಲಾಗಿ ಆತನನ್ನ ರೌಡಿ ಶೀಟರ್ ಅಂತ ಅಪಪ್ರಚಾರ ಮಾಡ್ಲಾಗ್ತಿದೆ ಅಂತ ಬೊಬ್ಬೆ ಹೊಡೆಯುತ್ತೆ. ಆದ್ರೆ ಬಿಜೆಪಿ ಸರ್ಕಾರವೇ ಆತನ ವಿರುದ್ಧ ರೌಡಿ ಶೀಟ್ ತೆರೆದಿರೋದು ಅನ್ನೋ ಸತ್ಯವನ್ನ ಅದು ಮರೆಮಾಚುತ್ತೆ. ಸೇನೆ, ಪೊಲೀಸರು ಮುಂತಾದ ಸಮವಸ್ತದವರ ಬಗ್ಗೆ ಭಾರಿ ಪ್ರೀತಿ, ಕಾಳಜಿ, ಕಳಕಳಿ ಇಟ್ಕೊಂಡ ಪಕ್ಷ ತಾನೊಂದೇ ಅಂತ ಹೇಳ್ಕೊಂಡು ಬಿಜೆಪಿ ರಾಜಕೀಯ ಲಾಭ ಮಾಡ್ಕೊಳ್ಳುತ್ತೆ. ಕಾಂಗ್ರೆಸ್ ಸಹಿತ ಬೇರೆ ಪಕ್ಷಗಳು ಸೈನಿಕರನ್ನ, ಪೊಲೀಸರನ್ನ ಗೌರವಿಸೋದಿಲ್ಲ ಅಂತ ಆರೋಪ ಮಾಡ್ತಾನೆ ಇರುತ್ತೆ ಬಿಜೆಪಿ. ಆದ್ರೆ ಅದೇ ಬಿಜೆಪಿ ಈಗ ಪೊಲೀಸ್ ಸಿಬ್ಬಂದಿಯೊಬ್ಬ ಮಾಡಿದ್ದಾರೆ ಎನ್ನಲಾದ ಕರ್ತವ್ಯಕ್ಕೆ ಅವರನ್ನ ಅಭಿನಂದಿಸುವ ಬದಲು ಅವರನ್ನ ಟಾರ್ಗೆಟ್ ಮಾಡ್ತಿದೆ. ಬಿಜೆಪಿ ಹೇಳಿದ ಹಾಗೆ ಹೆಡ್ ಕಾನ್ಸ್ಟೇಬಲ್ ರಶೀದ್ ಅವರು ಸುಹಾಸ್ ಶೆಟ್ಟಿ ಕಾರಿಂದ ಮಾರಕಾಸ್ತ್ರ ತೆಗೆಸಿದ್ರೆ ಅವರ ಕರ್ತವ್ಯವನ್ನ ಮಾಡಿದ್ದಕ್ಕಾಗಿ ಅವರನ್ನ ಅಭಿನಂದಿಸಬೇಕೇ ಹೊರತು ಅವರ ವಿರುದ್ಧವೇ ಆರೋಪ ಮಾಡೋದು ನಾಚಿಕೆಗೇಡು. ಇದು ಕರ್ತವ್ಯ ನಿರತ ಪೊಲೀಸರ ನೈತಿಕ ಸ್ಥೈರ್ಯ ಕುಂದಿಸುವ ಕೆಲಸ ಅಲ್ಲದೆ ಮತ್ತಿನ್ನೇನು? ರೌಡಿ ಶೀಟರ್ ಒಬ್ಬ ಮಾರಕಾಸ್ತ್ರ ಹಿಡ್ಕೊಂಡು ಕಾರ್ನಲ್ಲಿ ತಿರುಗಾಡೋಕೆ ಬಿಡೋದು ಪೊಲೀಸರ ಕೆಲಸನ? ಅಷ್ಟಕ್ಕೂ ಏನೇನ್ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ನೀಡೋರು ಹಿರಿಯ ಪೊಲೀಸ್ ಅಧಿಕಾರಿಗಳು, ಅದನ್ನ ಜಾರಿಗೆ ತರೋದು ಮಾತ್ರ ಕಾನ್ಸ್ಟೇಬಲ್ಗಳ ಕೆಲಸ. ಈಗ ಯಾವುದೂ ಹೋಗದೆ ಇಡೀ ಘಟನೆಯನ್ನ ಹಿಂದೂ ಮುಸ್ಲಿಂ ಅಂತ ತಿರುಗಿಸಿ ಬೇಳೆ ಬೇಯಿಸ್ಕೊಳ್ಳೋಕೆ ಬಿಜೆಪಿ ನೋಡ್ತಿದ್ಯಾ? ಅದಕ್ಕಾಗಿ ಕಾನ್ಸ್ಟೇಬಲ್ ಅನ್ನ ಬಿಜೆಪಿಯ ಈ ನಾಯಕರು ಗುರಿ ಮಾಡ್ತಿದ್ದಾರಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.